ದಿನ ಸಮಾಚಾರ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅದರ ಅಪ್ಡೇಟ್ ಅನ್ನು ಕೊಡುವ ಇವತ್ತಿನ ದಿನ ಸಮಾಚಾರ. ಧರ್ಮಸ್ಥಳದಲ್ಲಿ ಈಗಾಗಲೇ ಎಸ್ಐಟಿ ರಚನೆ ಆಗಿದೆ. ಜುಲೈ 19ನೇ ತಾರೀಕು ಅಂತಂದ್ರೆ ಕಳೆದ ಶನಿವಾರ ರಾತ್ರಿ ವೇಳೆಗೆ ಕರ್ನಾಟಕ ಸರ್ಕಾರ ಗೃಹ ಇಲಾಖೆಯಿಂದ ಅಧಿಕೃತವಾಗಿ ಎಸ್ಐಟಿ ರಚನೆಯನ್ನ ಆದೇಶ ಮಾಡಿತು. ನಂತರದಲ್ಲಿ ಸೋಮವಾರ ಅಧಿಕೃತವಾಗಿ ರಚನೆ ಆಯಿತು. 4 ಮಂದಿ ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ರು. ಹೆಡೆಡ್ ಬೈ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ಅವರು. ದೂರುದಾರ ಧರ್ಮಸ್ಥಳದಲ್ಲಿ ಸರಣಿಯಾಗಿ ಹತ್ಯೆಗಳು, ಸಾಮೂಹಿಕ ಅತ್ಯಾಚಾರಗಳು ನಡೆದಿದೆ ಮತ್ತು ಅಂತಹ ಶವಗಳನ್ನ ನಾನು ಹೂತ್ ಹಾಕಿದ್ದೀನಿ ಅಂತ ದಿಢೀರ್ ಪ್ರತ್ಯಕ್ಷ ಆದಂತಹ ಸಾಕ್ಷಿದಾರ ಮತ್ತು ದೂರುದಾರ ಯಾರಿದ್ದಾನೆ ಆತನ ಪರವಾದ ವಕೀಲರು ಕೂಡ ಇದೇ ಐಪಿಎಸ್ ಅಧಿಕಾರಿಯ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಿ ಅಂತ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಬಿಡುಗಡೆ ಮಾಡಿದ್ರು, ಒತ್ತಾಯ ಮಾಡಿದ್ರು. ಹಾಗೆಯೇ ಸರ್ಕಾರ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿನೇ ಒಂದು ತನಿಖಾ ತಂಡವನ್ನ ರಚನೆ ಮಾಡಿದೆ. ಆದ್ರೆ ನಮ್ಗೆ ಇಲ್ಲಿ ಪ್ರಶ್ನೆ ಬರ್ತಿರೋದು, ನಮಗೆ ಅಂತಲ್ಲ ಇಡೀ ಸಾರ್ವಜನಿಕರಿಗೆ, ರಾಜ್ಯದ ಜನರಿಗೆ ಪ್ರಶ್ನೆ ಮೂಡಿಸ್ತಿರೋದು, ಯಾಕೆ ಎಸ್ಐಟಿ ಇನ್ನೂ ಕೂಡ ತನ್ನ ಕಾರ್ಯಾಚರಣೆಯನ್ನ ಆರಂಭ ಮಾಡಿಲ್ಲ ಅಂತ. ಅಧಿಕೃತವಾಗಿನೇ 5 ದಿನಗಳು ಕಳೆದು ಹೋಗಿದೆ. ಅದಕ್ಕಿಂತ ವಿಶೇಷ ಮತ್ತು ವಿಚಿತ್ರ ಅನ್ಸೋದೇನು ಅಂತಂದ್ರೆ, ಆ ಎಸ್ಐಟಿ ರಚನೆಯಾದ ಮರುದಿನವೇ ಒಂದು ಸುದ್ದಿ ಹರಿದಾಡಿತ್ತು ಕೆಲವು ಮಾಧ್ಯಮಗಳಲ್ಲಿ, ಕೆಲವು ಕರ್ನಾಟಕದ ಪ್ರಮುಖ ಮಾಧ್ಯಮಗಳಲ್ಲೇ ಆ ಸುದ್ದಿ ಪ್ರಕಟ ಆಗಿತ್ತು. 2 ಅಧಿಕಾರಿಗಳು, ಒಟ್ಟು 4 ಮಂದಿ ಅಧಿಕಾರಿಗಳಿದ್ರು. ಅದರಲ್ಲಿ ಒಂದು ಪ್ರಣವ್ ಮೊಹಂತಿ ಅವರು, ಅವರ ನೇತೃತ್ವ. ಎರಡನೇದಾಗಿ ಅನುಚೇತ್ ಅವರಿದ್ರು, ಐಪಿಎಸ್ ಅಧಿಕಾರಿ. ಇನ್ನೋರ್ವರು ಮಹಿಳಾ ಐಪಿಎಸ್ ಅಧಿಕಾರಿ ಸೌಮ್ಯಲತಾ ಅವರಿದ್ರು. ಹಾಗೇನೆ ಇನ್ನೊಬ್ಬ ಐಪಿಎಸ್ ಅಧಿಕಾರಿ ಜಿತೇಂದ್ರ ಕುಮಾರ್ ಇದ್ರು. ಈ 4 ಜನ ಮುಖ್ಯವಾಗಿ ಈ ಎಸ್ಐಟಿ ತಂಡದಲ್ಲಿ ಇದ್ರು. ಅದರಲ್ಲಿ 2 ಅಧಿಕಾರಿಗಳು ಈ ವಿಚಾರಣೆ ಮತ್ತು ಈ ತಂಡದಿಂದ ಮತ್ತು ಈ ತನಿಖೆಯಿಂದ ಹಿಂದೆ ಸರಿಯಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ಸುದ್ದಿ ಆಗಿತ್ತು. ಆದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ರು, ಆ ತರದ ಯಾವುದೇ ಸುದ್ದಿ ಇಲ್ಲ, ಅವೆಲ್ಲವೂ ಮಾಧ್ಯಮಗಳಲ್ಲಿ ಬಂದದ್ದು. ಯಾವ ಅಧಿಕಾರಿಯು ಈ ತಂಡದಿಂದ ಹೊರ ಹೋಗುವಂತಹ ಉತ್ಸುಕತೆಯನ್ನ ಅಥವಾ ಆ ತರದ ಆಲೋಚನೆಯನ್ನ ಮಾಡಿಲ್ಲ, ಆ ತರದ ಮಾಹಿತಿ ನನ್ಗೆ ಬಂದಿಲ್ಲ, ಇದು ಸುಳ್ಳು ಅಂತ ಹೇಳಿದ್ರು. ಹಾಗಾಗಿ ಹೌದು, ಇದು ಸುಳ್ಳು ಅಂತಾನೆ ನಂಬ್ಕೊಂಡಿದ್ವಿ. ಆದ್ರೆ ಇವತ್ತು ಗೃಹ ಮಂತ್ರಿಗಳು ಇನ್ನೊಂದು ಹೇಳಿಕೆ ಕೊಡ್ತಾರೆ. ನನಗೆ ಅಫಿಷಿಯಲ್ ಆಗಿ ಸೌಮ್ಯಲತಾ ಅವರು, ಈ ಇರುವ 4 ಜನ ಐಪಿಎಸ್ ಅಧಿಕಾರಿಗಳಲ್ಲಿ ಓರ್ವ ಮಹಿಳಾ ಐಪಿಎಸ್ ಅಧಿಕಾರಿ ಇದ್ದಾರೆ, ಅವರು ಸೌಮ್ಯಲತಾ ಅವರು ಬೇರೆ ಬೇರೆ ಕಾರಣವನ್ನ ನೀಡಿ ಅದರಿಂದ ಹೊರಗುಳಿಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅಧಿಕೃತವಾಗಿ ನನಗೆ ಅಫಿಷಿಯಲ್ ಆಗಿ ನನಗೆ ಲೆಟರ್ ಬಂದಿಲ್ಲ, ಆದ್ರೆ ಅನ್ಅಫಿಷಿಯಲ್ ಆಗಿ ಅವ್ರು ಬರ್ದಿದ್ದಾರೆ ಲೆಟರ್ ಅಂತ ಹೇಳ್ತಾರೆ. ಅಂದ್ರೆ ದುರಂತ ಏನು ಅಂತಂದ್ರೆ, ಈ ಬಾರಿನೂ ತೋರಿಸ್ತಾ ಇದ್ದಾರೆ ಈ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ನನ್ನ ಇಲಾಖೆಯಲ್ಲಿ ಏನ್ ನಡೀತಿದೆ ನನಗೆ ಅದರ ಬಗ್ಗೆ ಒಂದು ಹೋಲ್ಡಿಂಗೇ ಇಲ್ಲ ಮತ್ತು ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಪರಿವೇ ಇಲ್ಲ. ಏನಾಗುತ್ತೋ ಅದ್ರ ಪಾಡಿಗಾಗ್ಲಿ, ಏನೇ ವಿಚಾರ ನಡೀಲಿ, ಏನೇ ಕ್ರೈಮ್ ನಡೀಲಿ, ಏನೇ ಅಪರಾಧಗಳು ನಡೀಲಿ ರಾಜ್ಯದಲ್ಲಿ, ಅವ್ರನ್ನ ಕೇಳಿದ್ರೆ ನನಗ್ ಗೊತ್ತಿಲ್ಲ, ಪೊಲೀಸರವ್ರ ಕೆಲಸ ಮಾಡ್ತಾರೆ, ಅವ್ರು ಮುಂದೆ ಮಾಡ್ಕೊಂಡು ಹೋಗ್ತಾರೆ, ಸ್ವಲ್ಪ ಕಾಯೋಣ, ಅವ್ರ ಕ್ರಮ ಅವ್ರು ತಗೋತಾರೆ. ಈ ತರದ್ದೇ ಹಾರಿಕೆ ಉತ್ತರ. ಅಂದ್ರೆ ಒಬ್ಬ ಜವಾಬ್ದಾರಿಯುತ ಗೃಹ ಮಂತ್ರಿಯಾಗಿ ಈ ರಾಜ್ಯದ ಜನರಿಗೆ ಉತ್ತರದಾಯಿತ್ವವನ್ನ ತೋರಿಸ್ಬೇಕು ಅನ್ನೋ ಯಾವ ಒಂದು ಕಾಳಜಿ ಆಗ್ಲಿ ಅಥವಾ ಆ ಕರ್ತವ್ಯ ಪ್ರಜ್ಞೆ ಆಗ್ಲಿ ಅವರಲ್ಲಿ ಯಾವತ್ತೂ ಕಾಣಿಸ್ಲಿಲ್ಲ. ಡೇ 1 ನಿಂದ ಅವರು ಗೃಹ ಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡಾಗ್ಲಿಂದ ಇಲ್ಲಿ ತನಕ ಅದು ಕಂಡಿಲ್ಲ. ಈ ಪ್ರಕರಣದಲ್ಲೂ ಹಾಗೆ ಕಾಣಿಸ್ತಾ ಇದೆ. ಈಗ ಮೊನ್ನೆ ತಾನೇ ಕೊಲೆಯಾದಂತ ಬಿಕ್ಲು ಶಿವ ಪ್ರಕರಣವನ್ನ ಸಿಐಡಿಗೆ ವಹಿಸ್ತಾರೆ ರಾಜ್ಯ ಸರ್ಕಾರ, ಅದಕ್ಕೆಲ್ಲವೂ ಆಗತ್ತೆ. ಆದ್ರೆ ಎಸ್ಐಟಿಯನ್ನ ಅಂತೂ ಜನರ ಒತ್ತಾಯ, ಎಲ್ಲ ಕಡೆಯಿಂದ, ಎಲ್ಲ ವಲಯದಿಂದ ಒತ್ತಾಯಗಳು ಕೇಳಿ ಬಂದ ನಂತರ ಎಸ್ಐಟಿ ರಚನೆ ಮಾಡಾದ್ಮೇಲೆ 5 ದಿನ ಆಗಿದೆ ಅಧಿಕೃತವಾಗಿ ಅದು ರಚನೆ ಆಗಿನೇ. ಇಲ್ಲಿ ತನಕ ಗೃಹ ಮಂತ್ರಿಗಳಿಗೆ ಅವರು ಅಫಿಷಿಯಲ್ ನನಗ್ ಗೊತ್ತಿಲ್ಲ, ಅನ್ಅಫಿಷಿಯಲ್ ಆಗಿ ಹೇಳಿದ್ದಾರೆ ಅಂತಂದ್ರೆ ಇವ್ರ ಇಲಾಖೆ ಮೇಲೆ ಇವ್ರಿಗೆ ಹಿಡಿತಾ ಇಲ್ವಾ? ಪೊಲೀಸ್ ನಿರ್ದೇಶಕರ ಜೊತೆಲಿ ಪ್ರತಿದಿನ ಅದು ಸರ್ವೇ ಸಾಮಾನ್ಯವಾಗಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೂ ಬ್ರೀಫ್ ಮಾಡ್ತಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು, ಗುಪ್ತಚರ ಇರ್ಬೋದು, ಪೊಲೀಸ್ ಮಹಾನಿರ್ದೇಶಕರು ಇರ್ಬೋದು, ಹಾಗೆ ಗೃಹ ಮಂತ್ರಿಗಳಿಗೂ ಏನಾಗ್ತಿದೆ ಅನ್ನೋದ್ರ ಅಪ್ಡೇಟ್ ಅಂತೂ ಕೊಟ್ಟೇ ಕೊಡ್ತಾರೆ. ಈಗಿರೋ ಸಂದರ್ಭದಲ್ಲಿ ಅವ್ರಿಗೆ ಏನು ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಅತ್ಯಂತ ಬೇಜವಾಬ್ದಾರಿತವಾಗಿ ಅವ್ರು ನಡ್ಕೊಳ್ತಾರೆ. ಯಾವ್ದ್ರಲ್ಲಿ ನನ್ಗೊಂದು ಕಾಳಜಿ ಇದೆ, ಜವಾಬ್ದಾರಿ ಇದೆ, ಇದು ಬಹಳ ಗಂಭೀರವಾದ ವಿಚಾರ, ಆ ತರದ್ ಯಾವುದು ಅವ್ರ ಹತ್ರ ಕಾಣೋದಿಲ್ಲ. ಅದನ್ನ ನೀವು ಸಮಚಿತ್ತ ಅಂತ ಅವ್ರು ಅಂದ್ಕೊಳ್ಬಹುದು, ಆದ್ರೆ ಸಮಚಿತ್ತ ಆಗೋದಿಲ್ಲ. ಅತ್ಯಂತ ನಿರ್ಲಕ್ಷ್ಯ ಅಂತ ಅನ್ಸುತ್ತೆ, ಅವರ ಹೇಳಿಕೆಗಳಲ್ಲಿ ನಿರ್ಲಕ್ಷ್ಯ ಕಾಣಿಸುತ್ತೆ. ಜೊತೆಗೆ ಪ್ರಜ್ಞಾಪೂರ್ವಕವಾಗಿನೇ ಇದನ್ನ ನಿಧಾನಗತಿಯಲ್ಲಿ ಮಾಡೋದಕ್ಕೆ ಮತ್ತು ಇದನ್ನ ಜನರ ಮನಸ್ಸಿಂದ ಮರೆಮಾಚೋದಕ್ಕೆ ಮತ್ತು ಕರ್ತವ್ಯ ಲೋಪ ಎಸಗುವಂತೆ ಮಾಡೋದಕ್ಕೆ ಇವರೇ ಪ್ರೇರೇಪಣೆಯನ್ನು ಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವರ್ತನೆ ಇದೆ. ಯಾಕೆಂದ್ರೆ ಎಸ್ಐಟಿ ರಚನೆಯಾಗಿ ಆಗಿ ಹೋಗಿದೆ, 5 ದಿನಗಳು ಆಗಿ ಹೋಗಿದೆ. ಅಧಿಕಾರಿಗಳು ಯಾರು ಅನ್ನೋದೇ ಇನ್ನೂ ಸ್ಪಷ್ಟ ಆಗ್ತಿಲ್ಲ. ಈ ಮಧ್ಯೆ ನಿನ್ನೆ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂ.ಎ. ಸಲೀಂ ಅವರು 20 ಇನ್ನಿತರ ಅಧಿಕಾರಿಗಳನ್ನ ಈ ತಂಡಕ್ಕೆ ಸೇರಿಸಿದ್ದಾರೆ. ಯಾಕೆಂದ್ರೆ ತನಿಖೆಗೆ ಸಹಾಯ ಆಗ್ಲಿ, 4 ಜನ ಅಧಿಕಾರಿಗಳಿಗೆ ಬೇಕು ಬೇರೆ ತಂಡ ಅಂತ. ಇಷ್ಟೆಲ್ಲ ರಚನೆ ಆದ್ಮೇಲೆ ಈ 4 ಜನರಲ್ಲಿ ಇವ್ರು ಇರ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಜೊತೆಗೆ ಒಂದ್ ತನಿಖಾ ತಂಡ ಮಾಡಿ ಆದ್ಮೇಲೆ ಆ ಪೊಲೀಸರು, ಆ ಅಧಿಕಾರಿಗಳು ಅದರಿಂದ ಹಿಂದೆ ಸರಿಬಹುದಾ? ಯಾಕೆಂದ್ರೆ ಹಿಂದೆ ನಾವು ನ್ಯಾಯಾಂಗದ ವ್ಯಾಪ್ತಿಯಲ್ಲಿ ಇದನ್ನ ನೋಡಿದೀವಿ. ಕರ್ನಾಟಕದಲ್ಲಿ ಓರ್ವ ಸ್ವಾಮೀಜಿ ಅತ್ಯಾಚಾರ ಪ್ರಕರಣದಲ್ಲಿ ಸಿಲ್ಕೊಂಡ ಸಂದರ್ಭದಲ್ಲಿ
ಹೈಕೋರ್ಟ್ ನ ನ್ಯಾಯಾಧೀಶರುಗಳೇ ಈ ಪ್ರಕರಣದಿಂದ ಹಿಂದೆ ಸರಿತೀವಿ, ನಮಗಲ್ಲಿ ಹಿತಾಸಕ್ತಿ ಬರುತ್ತೆ, ಅದಕ್ಕೆ ಹಿಂದೆ ಸರಿತೀವಿ ಅಂತ ಹೇಳಿದ್ರು. ಇಲ್ಲಿ ಸೌಮ್ಯಲತಾ ಅವರು IPS ಅಧಿಕಾರಿ ಸೌಮ್ಯಲತಾ ಅವರು ಹಿಂದೆ ಸರಿಯೋದೇ ಆದ್ರೆ ಅಲ್ಲಿ ಹಿತಾಸಕ್ತಿ ಬರುತ್ತಾ, ಅದಕ್ಕೆ ಪೊಲೀಸ್ ಮ್ಯಾನ್ಯುಯಲ್ ಅಲ್ಲಿ ಅವಕಾಶ ಇದೆಯಾ? ಸರ್ಕಾರ ಒಂದು ತನಿಖಾ ತಂಡವನ್ನ ರಚನೆ ಮಾಡಿದ ಮೇಲೆ ಯಾವ್ಯಾವ ಕಾರಣಗಳಿಗಾಗಿ ಹಿಂದೆ ಸರಿಬಹುದಾ ಅನ್ನೋದು ಮೊದಲ ಪ್ರಶ್ನೆ. ಸರಿಯೋದೇ ಆದ್ರೆ ಯಾವ್ಯಾವ ಕಾರಣಕ್ಕಾಗಿ ಹಿಂದೆ ಸರಿಬೇಕಾಗತ್ತೆ, ಅದಕ್ಕೆ ಪೊಲೀಸ್ ವ್ಯವಸ್ಥೆಯಲ್ಲಿ ಅವಕಾಶ ಇದೆಯಾ, ಅಥವಾ ಅವರನ್ನ ಅಮಾನತು ಮಾಡ್ಬೇಕಾ? ಈಗ ನಾನ್ ಮಾಡೋದಿಲ್ಲ ಅಂತಂದ್ರೆ ಅವ್ರನ್ನ ಏನ್ ಮಾಡ್ಬೇಕು, ಅಲ್ಲೇ ಉಳಿಸ್ಬೇಕಾ, ಅಥವಾ ಬೇರೆ ಏನಾದ್ರೂ ವ್ಯವಸ್ಥೆಯನ್ನ ಮಾಡ್ಬೇಕಲ್ಲ ಗೃಹ ಮಂತ್ರಿಗಳು? ಆ ತಂಡಕ್ಕೆ ಕರ್ನಾಟಕದಲ್ಲಿ ಬೇರೆ IPS ಅಧಿಕಾರಿಗಳು ಇಲ್ವಾ? ಅವ್ರು ಮಾಡೋದಿಲ್ಲ ಅಂತಂದ್ರೆ ಇದ್ದಾರೆ, ಬೇಗ ಮಾಡಿ ಬೇಗ ಒಂದು ವಿಚಾರಣೆ ಆರಂಭ ಆಗುವಂತೆ ಮಾಡಬೇಕು ತಾನೆ. ಯಾಕಂತಂದ್ರೆ ಜೂನ್ 3-4 ಪ್ರಕರಣ ದಾಖಲಾಗಿದೆ, FIR ಆಗಿದೆ. ಜುಲೈ 3-4 ಜುಲೈ 11ನೇ ತಾರೀಕೆ ಆ ದೂರುದಾರ ಕಮ್ ಸಾಕ್ಷಿದಾರ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಒಂದು ಅಸ್ಥಿಪಂಜರದ ಜೊತೆ ಹೋಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಬಂದಿದ್ದಾನೆ. ಇಲ್ಲಿ ತನಕ ಸ್ಥಳ ಮಹಜರಾಗಿಲ್ಲ. ಅಲ್ಲಿನ ಪೊಲೀಸರಿಗೆ ಈಗ ನಿರಾಳರಾಗಿದ್ದಾರೆ. ಯಾಕೆಂದ್ರೆ ಸರ್ಕಾರ SIT ರಚನೆ ಮಾಡಿದೆ, SIT ಮುಂದಿನದನ್ನು ನೋಡ್ಕೊಂಡು ಹೋಗುತ್ತೆ ಅಂತ ಮತ್ತೆ ಸರಿಯಾದದ್ದು. ಈಗ SIT ಇಲ್ಲಿ ತನಕ ಕೆಲಸವನ್ನೇ ಮಾಡಿಲ್ಲ, ಆರಂಭನೆ ಮಾಡಿಲ್ಲ, ಯಾರ ಅಧಿಕಾರಿಗಳಿದ್ದಾರೆ ಅನ್ನೋದೇ ಸ್ಪಷ್ಟ ಆಗಿಲ್ಲ ಅಂತಂದ್ರೆ ಇನ್ ಯಾವ ರೀತಿಯಾಗಿ ಈಗಲೇ ಎಲ್ರಿಗೂ ಅನುಮಾನ ಇದೆ. ಅದೇ ಕಾರಣಕ್ಕಾಗಿ 4 ಯುವ ವಕೀಲರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ, ಒಂದು PIL ಸಲ್ಲಿಕೆ ಮಾಡಿದ್ದಾರೆ. ಇದನ್ನ ನ್ಯಾಯಾಂಗದ ನಿಗಾದಲ್ಲಿ ನಡೆಸಬೇಕು, SIT ತನಿಖೆಯನ್ನ ನ್ಯಾಯಾಂಗ ಅದರದ ಮಾನಿಟರ್ ಮಾಡಬೇಕು ಅಂತ. ಯಾಕಂದ್ರೆ ನಂಬಿಕೆ ಇಲ್ಲ ಅಂತ. ಆ ನಂಬಿಕೆ ಇಲ್ಲದ ರೀತಿಯಲ್ಲಿನೇ ಸರ್ಕಾರ, ಅದರಲ್ಲೂ ಮುಖ್ಯವಾಗಿ ಗೃಹ ಮಂತ್ರಿಗಳು ವರ್ತಿಸ್ತಾ ಇದ್ದಾರೆ. ಈ ಪ್ರಕರಣದ ಗಂಭೀರತೆಯ ಲವಶೇಷವು ಅವರ ಹೇಳಿಕೆಗಳಲ್ಲಾಗ್ಲಿ ಅಥವಾ ಅವರ ನಿಲುವುಗಳಲ್ಲಾಗ್ಲಿ ಅಥವಾ ಅವರ ಕಾರ್ಯದಲ್ಲಾಗ್ಲಿ ಕಂಡು ಬರೋದೇ ಇಲ್ಲ. ಅತ್ಯಂತ ನಿರ್ಲಕ್ಷ್ಯ ಅವರಲ್ಲಿ ಕಾಣಿಸುತ್ತೆ. ಆ ನಿರ್ಲಕ್ಷ್ಯವನ್ನ ಇನ್ನೆಷ್ಟು ದಿನ ಸಹಿಸುವುದು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಹೋರಾಟ ಆಗಿದೆ, ಆ ಹೋರಾಟದ ಪರಿಣಾಮನೇ SIT ರಚನೆ ಆಗಿದೆ. ಈಗ ಮತ್ತೊಂದಷ್ಟು ಹೋರಾಟ ಗೃಹ ಮಂತ್ರಿಗಳ ವಿರುದ್ಧವೇ ಶುರು ಆಗ್ಬೇಕಾ, ಈ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಯಾರ ಅಧಿಕಾರಿಗಳಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಸೌಮ್ಯಲತಾ ಅವರು ಹೊರಗಡೆ ಹೋಗ್ತಾರಾ, ಅವ್ರ ಬದಲಿಗೆ ಬೇರೆಯವ್ರು ಬರ್ತಾರ, ಅಥವಾ ಅವರೇ ಕಂಟಿನ್ಯೂ ಆಗ್ತಾರ? ಇದನ್ನ ಗೃಹ ಮಂತ್ರಿಗಳು ಮತ್ತು ಇಲಾಖೆ ಸ್ಪಷ್ಟಪಡಿಸಬೇಕು. ಮತ್ತು ಯಾವಾಗಿಂದ ಇದು ಕಾರ್ಯಾಚರಣೆ ಮಾಡುತ್ತೆ ಅನ್ನೋದು ಕೂಡ ಸ್ಪಷ್ಟ ಆಗ್ಬೇಕಾಗಿದೆ. ಯಾಕೆಂದ್ರೆ ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾದ ಪ್ರಕರಣ ಅಲ್ಲ. ನೂರಾರು ಮಂದಿ, ಸಾವಿರಾರು ಮಂದಿಯಲ್ಲಿ ಈಗ ನಮ್ಗೆ ದಾಖಲೆ ಸಿಕ್ಕಿದೆ. ನೆನ್ನೆ ಅದ್ರ ಬಗ್ಗೆ ನಾನು ಮಾತನಾಡ್ತಾ ನಿಮ್ಗೆ ಹೇಳಿದೆ. 2003ರಿಂದ 2012, 2013ರಿಂದ 2020 ಒಂದ್ ಕಡೆಯಲ್ಲಿ 452 ಜನ, ಇನ್ನೊಂದ್ ಕಡೆಯಲ್ಲಿ 98 ಮಂದಿ ಅಸಹಜ ಸಾವಾಗಿದೆ. ಕೆಲವು ಅಂದ್ರೆ ಶಿರುಗುಪ್ಪ 1983ರಲ್ಲಿ ವಿಧಾನಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ವೆಂಕೋಬರಾವ್ ಅನ್ನುವಂತ ಒಬ್ಬ ತಂದೆ ತನ್ನ ಮಗನನ್ನು ಕಳ್ಕೊಂಡಿರ್ತಾರೆ. 4 ಜನ ಇದೇ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಮೃತಪಡ್ತಾರೆ. ಇಬ್ರು ನದಿಲಿ ಬಿದ್ದು ಮೃತಪಡ್ತಾರೆ, ಇನ್ನಿಬ್ರು ಕಾಣೆ ಆಗ್ತಾರೆ. ಕೇಳಕ್ ಹೋದ ತಂದೆಗೆ ಟಾರ್ಚರ್ ಕೊಟ್ಟು ಅವರನ್ನ ಇಡೀ ದಿನ ಲಾಕಪ್ ಅಲ್ಲಿ ಇರ್ತಾರೆ. ಇದೆಲ್ಲವೂ ಕೂಡ ವಿಧಾನಸಭೆಯ ಕಡತಗಳಲ್ಲಿ ದಾಖಲಾಗಿದೆ. ಆ ಸಂದರ್ಭದಿಂದಲೂ ಕೂಡ ಇಲ್ಲಿ ಈ ತರದ ಪ್ರಕರಣಗಳು ನಡ್ಕೊಂಡ್ ಬರ್ತಿದೆ. ಆದ್ರೆ ಇಷ್ಟು ಜನ ಅಲ್ಲಿ ಸಹಾಯಕ್ಕಾಗಿ ಹೋಗ್ತಾರ? ಹಂಗಾದ್ರೆ 452 ಜನ 10 ವರ್ಷಗಳಲ್ಲಿ, ಇನ್ನೊಂದು 5-6 ವರ್ಷಗಳಲ್ಲಿ 98 ಜನ ಅಲ್ಲಿ ಸತ್ತೋಗ್ತಾರೆ. ಅದನ್ನ ಅಸಹಜ ಸಾವು ಅಂತ ರಿಪೋರ್ಟ್ ಮಾಡ್ತಾರೆ. ಕನಿಷ್ಠ ಪೊಲೀಸರು ಮಾಹಿತಿಯನ್ನು ಕೊಡೋದಿಲ್ಲ ಸತ್ತವರ ಕುಟುಂಬಗಳಿಗೆ ಅಂತಂದ್ರೆ ಯಾವ ತರದಲ್ಲಿ ದರ್ಬಾರ್ ನಡೀತಾ ಇದೆ? ಈ ಪ್ರಶ್ನೆ ಮಾಡ್ಬೇಕಾಗತ್ತೆ. ಇದೆಲ್ಲದಕ್ಕೂ ಉತ್ತರ ಸಿಗ್ಬೇಕಂದ್ರೆ ಸರಿಯಾದ ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು. ಆದ್ರೆ ಈಗ ಮೊದಲ ಹಂತದಲ್ಲಿ SIT ರಚನೆಯಾಗಿ ಮೊದಲ ಹಂತದಲ್ಲಿ ನಡೀತಿರೋ ಬೆಳವಣಿಗೆಗಳನ್ನ ನೋಡಿದ್ರೆ ಈ ತನಿಖೆ ಯಾವ ಹಾದಿಯಲ್ಲಿ ಸಾಗತ್ತೆ ಅನ್ನೋ ಅನುಮಾನಗಳಂತೂ ಖಂಡಿತವಾಗೂ ಕಾಡುತ್ತೆ. ಆ ಅನುಮಾನಗಳನ್ನ ಬಗೆಹರಿಸಬೇಕಾಗಿದ್ದಂತ ಆದ್ಯ ಕರ್ತವ್ಯ ಇರೋದು ಗೃಹ ಮಂತ್ರಿಗಳಾದ್ರು. ಈಗ್ಲಾದ್ರೂ ಸ್ವಲ್ಪ ಜವಾಬ್ದಾರಿ, ನೀವು ಗೃಹ ಮಂತ್ರಿಗಳಿದ್ದೀರಿ ರಾಜ್ಯದ್ದು. ಹಾಗಾಗಿ ಜನ ನಿಮ್ಮನ್ನ ಕೇಳ್ತಾರೆ, ಏನ್ ನಡೀತಿದೆ, ಅಪರಾಧ ಪ್ರಕರಣಗಳು ಏನ್ ನಡೀತಿದೆ, ಅದಕ್ಕೆ ತಕ್ಕನಾದಂತ ಉತ್ತರವನ್ನ ಕೊಡಿ ಅಂತ ಕೇಳ್ತಾರೆ. ಇವಿಷ್ಟು ಕರ್ತವ್ಯ ಲೋಪವನ್ನ ಎಸಗೋ ರೀತಿಯಲ್ಲಿ ವರ್ತಿಸಿದ್ರೆ ಈ ಗೃಹ ಮಂತ್ರಿಗಳಾಗಿ ಏನ್ ಪ್ರಯೋಜನ? ನಿಮ್ ಇಲಾಖೆಯಲ್ಲಿ ಇರೋ 4 ಜನ ಅಧಿಕಾರಿಗಳಲ್ಲಿ ಒಬ್ರು ಹೊರಗಡೆ ಹೋಗ್ತಾರ, ಒಬ್ರು ಇರ್ತಾರ ಅನ್ನೋದ್ರ ಬಗ್ಗೆನೇ ನಿಮ್ ಕನ್ಫರ್ಮೇಶನ್ ಇಲ್ಲ. ನನ್ಗೆ ಅಫಿಷಿಯಲ್ ಆಗಿ ಬಂದಿಲ್ಲ, ಅನ್ಅಫಿಷಿಯಲ್ ಆಗಿ ಬಂದಿದೆ ಅಂತ ಹೇಳ್ತೀರಿ. ಅಫಿಷಿಯಲ್ ಆಗಿ ತರಿಸ್ಕೊಳ್ಳಿ. 5 ದಿನ ಆದ್ರೂ ಕೂಡ ಒಂದ್ ಸ್ಪಷ್ಟತೆಯನ್ನ ಪಡ್ಕೊಳಕ್ ನಿಮ್ಗೆ ಸಾಧ್ಯ ಇಲ್ಲ ಅಂತಂದ್ರೆ ನಿಮ್ಮ ಹುದ್ದೆ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ನೀವೇ ಯೋಚನೆ ಮಾಡ್ಬೇಕು ಗೃಹ ಮಂತ್ರಿಗಳೇ. ಆದ್ರೆ ಈ ಪ್ರಕರಣವನ್ನ ಅಷ್ಟು ಸುಲಭಕ್ಕೆ ಹೋಗೋದಕ್ಕೆ ರಾಜ್ಯದ ಜನ ಅಂತೂ ಬಿಡೋದಿಲ್ಲ. ಏನಾಗಿದೆ, ತಪ್ಪಾಗಿದ್ಯಾ, ಸರಿ ಇದೆಯಾ, ಆತ ಹೇಳ್ತಿರೋದ್ ಸರಿ ಇದೆಯಾ ಇಲ್ವಾ, ಕಾಣೆಯಾದವರು ಎಲ್ಲಿ ಹೋದ್ರು, ಈ ಪ್ರಶ್ನೆಗಳಿಗಂತೂ ಉತ್ತರ ಸಿಗಲೇಬೇಕಿದೆ. ಆ ಉತ್ತರ ಸಿಗೋ ತನಕ ರಾಜ್ಯದ ಜನ ಅಂತೂ ಖಂಡಿತವಾಗೂ ಸುಮ್ನಿರೋದಿಲ್ಲ ಅನ್ನೋದು ಎಲ್ಲರ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇರೋದು.